ಸಿಲಿಂಡರ್ ಎತ್ತಿದ ಡಿಸಿಎಂ ಡಿಕೆ ಶಿವಕುಮಾರ್, ಸಿಲಿಂಡರ್ಗೆ ಹಾರ ಹಾಕಿದ ಸಿಎಂ ಸಿದ್ದರಾಮಯ್ಯ, ಮೋದಿ ಮೇಲಿನ ಸಿಟ್ಟಿಗೆ ಸಿಲಿಂಡರ್ಗೆ ಮರ್ಯಾದೆ, ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ವಿನೂತನ ಪ್ರತಿಭಟನೆ. ಸಿಲಿಂಡರ್ಗೆ ಹಾರ ಹಾಕಿದ ಸಿಎಂ ಸಿದ್ದರಾಮಯ್ಯ, ಮೋದಿ ಮೇಲಿನ ಸಿಟ್ಟಿಗೆ ಸಿಲಿಂಡರ್ಗೆ ಮರ್ಯಾದೆ. ಒಂದು ಕಡೆ ಗ್ಯಾಸ್ ಬೆಲೆ ಏರಿಕೆ, ನಮ್ಮ ರಾಜ್ಯದಲ್ಲಿ ಇಂಧನದ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಸಾಕಷ್ಟು ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಆಯೋಜನೆ ಮಾಡಿತ್ತು ಕಾಂಗ್ರೆಸ್. ಈ ವೇಳೆ ಸಿಲಿಂಡರ್ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಸಿಲಿಂಡರ್ ಎತ್ತಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಮೋದಿ ಸರ್ಕಾರ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ ಕಾರಣಕ್ಕೆ ಸಿಲಿಂಡರ್ಗೆ ಹಾರ ಹಾಕಿ ನಿಮ್ಮ ಒಳಗಿರ್ತಕ್ಕಂಥ ಪ್ರತಿಭಟನೆಯನ್ನು ತೋರಿಸ್ತೀರಾ ಅನ್ನೋದಾದ್ರೆ ರಾಜ್ಯದ ಜನ ಯಾವ್ಯಾವುದಕ್ಕೆ ಹಾರ ಹಾಕಬೇಕು ಅಂತ ಯೋಚನೆ ಮಾಡ್ತವ್ರೆ. ಒಂದು, ಮೆಟ್ರೋ ಟ್ರೈನಿಗೆ ಹಾರ ಹಾಕಬೇಕು. ಎರಡನೇದು ಆಟೋಗೂ ಹಾರ ಹಾಕಬೇಕು. ಮೂರನೇದು ಬಸ್ಸಿಗೂ ಹಾಕಬೇಕು. ಕಾರಣ ಟಿಕೆಟ್ ದರ ಪರಿಷ್ಕರಣೆ ಇತ್ತೀಚೆಗೆ ಸರ್ಕಾರ ಮಾಡಿದ್ದು. ಜೊತೆಗೆ ಸರ್ಕಾರಿ ನೌಕರರಿಗೆ ಸಂಬಳ ಇನ್ಕ್ರೀಸ್ ಮಾಡದಲ್ಲಿ 4 ವರ್ಷ ಕಳೀತು. ಅವ್ರೇನು ಮಾಡಬೇಕು? ಒಟ್ಟಾರೆ ಕೇಂದ್ರದ ಈ ಒಂದು ಬೆಲೆ ಏರಿಕೆಯನ್ನು ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನು ಏರ್ಪಾಡು ಮಾಡಿತ್ತು. ಆ ಪ್ರತಿಭಟನೆಯಲ್ಲಿ ಡಿಕೆ ಶಿವಕುಮಾರ್ ಸಾಹೇಬರು ಸಿಲಿಂಡರ್ ಗ್ಯಾಸಿಗೆ ಹಾರ ಹಾಕುವುದರ ಮುಖಾಂತರವಾಗಿ ತಮ್ಮ ಪ್ರತಿಭಟನೆಯ ಕಿಚ್ಚನ್ನು ತೋರ್ಪಡಿಸಿದರು. ಆ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಸಾಕಷ್ಟು ಪ್ರಮುಖ ಸಚಿವರು ಕೂಡ ಭಾಗಿಯಾಗಿದ್ದರು. ಇದು ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡಲಾದಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಿತು. ಸೊ ಎತ್ಕೊಂಡ್ರು, ಬಲಭುಜಕ್ಕಿಡ್ಕೊಂಡ್ರು, ತಮ್ಮ ಪ್ರತಿಭಟನೆಯ ಆಕ್ರೋಶ ತೋರಿಸ್ತಾ ಇದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಎಲ್ಲ ಕಾರ್ಯಕರ್ತರಿಗೂ ಕೂಡ ಕರೆಯನ್ನು ಕೊಟ್ಟಿದ್ರು ಈ ಹಿಂದೆ. ಅದರ ಭಾಗವಾಗಿ ನಾನಾ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ನಡೆಯಿತು. ಒಂದು ಕಡೆ ಆಮ್ ಆದ್ಮಿ ಪಾರ್ಟಿಯು ಕೂಡ ಮೋದಿ ಟ್ಯಾಕ್ಸು, ಡಿಕೆ ಟ್ಯಾಕ್ಸು ಅಂತ ಹೇಳಿ ಅವರ ವಿಭಿನ್ನ ಪ್ರತಿಭಟನೆ ನಡೀತಾ ಇದೆ. ಇದೇ ಹೊತ್ತಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜನೆ ಮಾಡಿದ್ರು. ಗ್ಯಾಸ್ ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ಎಂದು ಹೇಳಲಾಗ್ತಾ ಇದೆ.